ಅಮ್ಮ, ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ. ಆ ಜಂಬದ ಹುಡುಗಿಗೆ ಎಲ್ಲ ಸತ್ಯ ಹೇಳಿದ್ರಿ. ಇವಾಗ ಗೊತ್ತಾಗತ್ತೆ ಅವಳ್ಗವಳೆ ಮಹಾರಾಣಿ ಅನ್ಕೊಂಡ್ಬಿಟ್ಟಿದ್ಲು. ಈ ಮಹಾರಾಣಿ ಕೆಲ್ಸದವಳಾಗ್ತಾಳಲ್ಲ, ಅವಾಗ ಗೊತ್ತಾಗತ್ತೆ ಅವಳಿಗೆ ಮಹಾರಾಣಿಯಾಗಿ ಬೇರೆಯವ್ರ ಕೆಲ್ಸ ಕಿತ್ಕೊಳ್ಳೋದ್ರ ಫಲ ಏನು ಅಂತ. ರಿಯಾ, ನೀನ್ ಏನ್ ಮಾತಾಡ್ತಾ ಇದ್ಯಾ? ನೀನೇ ಒಂದ್ ಹುಡ್ಗಿಯಾಗಿ ಇನ್ನೊಂದ್ ಹುಡ್ಗಿ ಬಗ್ಗೆ ಮಾತಾಡ್ಬೋದಾ? ಮೊದ್ಲೇ ಅವಳ ಜೀವನ ಹಾಳಾಗೋಗಿದೆ, ಅದ್ರ ಮೇಲೆ ನೀನ್ ಶಾಪ ಬೇರೆ ಹಾಕ್ತಿದ್ಯಾ. ನಿಂಗ ಆ ಹುಡುಗಿ ಬಗ್ಗೆ ಚಿಂತೆನಾ? ನಮ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ಒಂದ್ ವೇಳೆ ಗುಲಾಬ್ ಸಿಂಗ್ ಗೊತ್ತಾದ್ರೆ, ನಾವೇ ನಿಜ ಹೇಳ್ದೀವಿ ಅಂತ ಗೊತ್ತಾಗ್ಬಿಟ್ರೆ ಅಂತೂ ಅವ್ನ್ ಏನ್ ಮಾಡ್ತಾನ ಅವನ್ಗೆ ಗೊತ್ತಿಲ್ಲ. ಅವನ್ ಸ್ವಂತ ಮಗಳಿಗೆ ಹೀಗೆಲ್ಲ ಮಾಡ್ತಿದ್ದಾನೆ ಅಂದ್ರೆ ಇನ್ ನಮ್ಮನೆಲ್ಲ ಏನ್ ಮಾಡ್ಬೋದು ಅವನು? ಯಜಮಾನ್ರು ಹೇಳಿ ಯಜಮಾನ್ರೆ. ಏನು ಇಶಾಗೆಲ್ಲ ಸತ್ಯ ಗೊತ್ತಾಗೋಯ್ತಾ? ಸರಿ ಬಾಬುಜಿ, ನಾನು ಈಗಲೇ ಬರ್ತಾ ಇದ್ದೀನಿ. ತಾಯಮ್ಮ, ಏನ್ ಮಾಡ್ಬಿಟ್ಟೆ ನೀನು? ನಿನ್ ಸಮಾಧಾನಕ್ಕೆ ಅಂತ ಸ್ವಲ್ಪ ವಿಚಾರ ಹೇಳಿದ್ರೆ ನೀನು ಸೀದಾ ಹೋಗಿ ಇಶಾ ಮುಂದೆನೇ ಹೇಳ್ಬಿಡೋದಾ? ಒಂದ್ ವೇಳೆ ಈ ಎಲ್ಲ ವಿಚಾರ ಯಜಮಾನ್ರು ಗೊತ್ತಾಯ್ತು ಅಂದ್ರೆ ಅವ್ರು ನಮ್ಮನ್ನ ಬಿಡೋದಿಲ್ಲ. ಸೂರಜ್, ಮಗ ಸೂರಜ್. ಅಮ್ಮ, ನಿಂತ್ಕೋ. ಏ ಸೂರಜ್, ಅಮ್ಮ, ಅಮ್ಮ, ನಿಲ್ಲಪ್ಪ. ಸೂರಜ್, ಅಮ್ಮ, ಅಮ್ಮ, ಅಯ್ಯೋ, ಅಯ್ಯೋ ಸತ್ತೋದೆ. ಅಯ್ಯೋ, ಅಮ್ಮ, ಅಮ್ಮ, ಆರಾಮಾಗಿದ್ಯಾ? ಅಯ್ಯೋ ನನ್ನ ಕಾಲು. ಅಣ್ಣ, ನೀನೇನು ಹೆದರ್ಕೊಂಬೇಡ. ಅಮ್ಮನ ಜೊತೆ ಡಾಕ್ಟರ್ ಇದಾರಲ್ಲ, ನೀನೇನು ಟೆನ್ಷನ್ ತಗೊಂಬೇಡ. ಸರಳ ಆಂಟಿ ಹೆಂಗಿದ್ದಾರೆ? ಡಾಕ್ಟರ್ಸ್ ಏನಂದ್ರು? ಡಾಕ್ಟರ್ ಒಳಗಡೆ ಹೋಗಿದ್ದಾರೆ. ಅಂಕಲ್, ನೀವೇನು ಚಿಂತೆ ಮಾಡಬೇಡಿ, ಆಂಟಿ ಬೇಗ ಸರಿ ಹೋಗ್ತಾರೆ. ಡಾಕ್ಟರ್, ತಾಯಮ್ಮನ ಆರೋಗ್ಯ ಹೇಗಿದೆ ಇವಾಗ? ಅವ್ರ ಕಾಲಿನ ಮೂಳೆ ತುಂಬಾ ಸೂಕ್ಷ್ಮವಾಗಿತ್ತು. ಆಮೇಲೆ ಏಟ್ ಬಿದ್ದ ನಂತರ ಅವ್ರ ಕಾಲು ತುಂಬಾ ಡ್ಯಾಮೇಜ್ ಆಗಿದೆ. ಕಾಲಿನ ಆಪರೇಷನ್ ಮಾಡಬೇಕಾಗತ್ತೆ, ಅದು ಅರ್ಜೆಂಟ್ ಆಗಿ. ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ಅವ್ರ ಜೀವನ ಪರ್ಯಂತ ನಡೆಯಕ್ಕಾಗಲ್ಲ. ಮಂಡಿ ಟ್ರಾನ್ಸ್ಪ್ಲಾಂಟ್ ಆದರೆ ಅದಕ್ಕೆ ತುಂಬಾ ಖರ್ಚಾಗುತ್ತೆ. ಅಷ್ಟೊಂದು ದುಡ್ಡನ್ನ ಹೇಗೆ ಅರೇಂಜ್ ಮಾಡೋದು? ರಾಮ್ 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 ರಾಮ್. ಈ ಹುಡುಗಿ ಎಷ್ಟೊತ್ತಾದ್ರೂ ಎಲ್ಲಿ ಹೋದ್ಲು? ಇವತ್ತವಳು ಮದುವೆ ಇದೆ. ಈ ವಿಷಯ ಗೊತ್ತಿದ್ರು ಅವಳ ಅಮ್ಮನ ತರ ಅವಳು ಓಡೋಗಿದ್ದಾಳೆ. ನೀನೇ ನಿಂತ್ಕೊಂಡು ಮುಖ ಮುಖ ನೋಡ್ತಾ ಇದೀಯಾ? ಆ ಗುಲಾಬಗ್ ಫೋನ್ ಮಾಡು. ಅಜ್ಜಿ ಅಜ್ಜಿ ಯೋಚನೆ ಮಾಡ್ಬಿಡಿ, ಬರ್ತಾಳೆ. ಇಶಾ, 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 ನೀವು 10 ಲಕ್ಷ ರೂಪಾಯಿ ರೆಡಿ ಮಾಡಿ, ನಾನು ಆದಷ್ಟು ಬೇಗ ಆಪರೇಷನ್ಗೆ ರೆಡಿ ಮಾಡ್ತೀನಿ. ಡಾಕ್ಟ್ರೆ, ನಾವು ದುಡ್ಡನ್ನು ಅರೇಂಜ್ ಮಾಡ್ಕೋತೀವಿ, ನೀವು ಆದಷ್ಟು ಬೇಗ ಆಪರೇಷನ್ಗೆ ರೆಡಿ ಮಾಡ್ಕೊಳ್ಳಿ. ಡಾಕ್ಟ್ರೆ, ನನ್ನ ಮಾತನ್ನು ನಂಬಿ ನಾವು ಆದಷ್ಟು ಬೇಗ ದುಡ್ಡನ್ನು ಅರೇಂಜ್ ಮಾಡ್ಕೋತೀವಿ. ನಮ್ಮ ಅತ್ತಿಗೆ ಪ್ರಾಣ ಉಳಿಸೋದಕ್ಕೆ ಮನೆ ಮಾರಾದರೂ ದುಡ್ಡು ತಂದು ಕೊಡ್ತೀವಿ. ಆಪರೇಷನ್ಗೆ ರೆಡಿ ಮಾಡ್ಕೊಳ್ಳಿ ಸರ್. ಬೇಕಾದ್ರೆ ಮನೆ ಪೇಪರ್ಸು ತಂದಿಲ್ಲ, ಆಸ್ಪತ್ರೆಯಲ್ಲಿ ಕೊಟ್ಟಿರ್ತೀನಿ ಸರ್. ಆದಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡಿ ಪ್ಲೀಸ್. ನೋಡಿ, ನಿಮ್ಮ ಆತಂಕ ನಮಗೆ ಖಂಡಿತ ಗೊತ್ತಾಗುತ್ತೆ, ಆದರೆ ನಮಗೂ ಪ್ರೋಟೋಕಾಲ್ಸ್ ಫಾಲೋ ಮಾಡಬೇಕಾಗತ್ತೆ. ನೀವು ಯಾವಾಗ ದುಡ್ಡು ಕಟ್ತೀರೋ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಎಕ್ಸ್ಕ್ಯೂಸ್ ಮೀ. ಇಶಾ, 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 ಏನಾಯ್ತು ಇವಳಿಗೆ? ನನ್ನ ಮತ್ತು ನನ್ನ ಕುರ್ಚಿ ಮಧ್ಯ ಬರೋಕ್ ಪ್ರಯತ್ನ ಪಡ್ತಿದ್ಲು. ಚಿಂತೆ ಮಾಡಬೇಡಿ, ಸ್ವಲ್ಪ ಹೊತ್ತಲ್ಲಿ ಎದ್ದೇಳ್ತಾಳೆ.
ಆದ್ರೆ ಈ ಸ್ಥಿತಿಲಿ ಅವಳು ಮಂಟಪದಲ್ಲಿ ಹೇಗ್ ಕೂತ್ಕೊಳ್ತಾಳೆ? ಎದ್ರೆ ಸರಿ, ಇಲ್ಲ ಅಂತಂದ್ರೆ ಹೀಗೆ ಮಂಟಪಕ್ಕೆ ಕರ್ಕೊಂಡ್ಬಂದು ಕೂರಿಸಿ. ಆದರೆ ಸಪ್ತಪದಿ ಇವತ್ತೇ ತುಳಿಬೇಕು. ಹಾ, ಮತ್ತೆ ಚೆನ್ನಾಗಿ ಅಲಂಕಾರ ಮಾಡಿ ಅವಳನ್ನ. ಹೇಳಿಸ್ಲಿಲ್ವಾ ನನ್ ಮಗ ಏನ್ ಹೇಳ್ದ ಅಂತ? ಈ ದುರಂಕಾರದವಳನ್ನ ಕರ್ಕೊಂಡೋಗಿ ರೆಡಿ ಮಾಡು. ನೀವೆಲ್ಲರೂ ಇನ್ನೊಂದು ವಿಷಯ ಚೆನ್ನಾಗಿ ಕೇಳಿಸ್ಕೊಂಡ್ಬಿಡಿ. ಇವತ್ತು ಯಾರಾದರೂ ನನ್ನ ಮತ್ತು ನನ್ನ ನಿರ್ಧಾರದ ಮಧ್ಯೆ ಬರೋಕ್ ಪ್ರಯತ್ನ ಪಟ್ರೆ ಅವ್ರು ಯಾರು, ಅವ್ರಿಗೂ ನನಗೂ ಏನು ಸಂಬಂಧ ಅನ್ನೋದನ್ನು ಮರ್ತು ಬಿಡಬೇಕಾಗತ್ತೆ. ಅವ್ರ ಮೂಳೆನ ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕು, ಅದು ಆದಷ್ಟು ಬೇಗ. ಇಲ್ಲ ಅಂದರೆ ಅವ್ರ ಜೀವನ ಪರ್ಯಂತ ನಡೆಯೋದಕ್ಕೆ ಕಷ್ಟ ಆಗುತ್ತೆ. ನೀವು ಆದಷ್ಟು ಬೇಗ 10 ಲಕ್ಷ ರೂಪಾಯಿನ ಅರೇಂಜ್ ಮಾಡಿ. ನಾನು ಆಪ್ರೇಷನ್ಗೆ ತಯಾರಿಗಳನ್ನ ಮಾಡ್ಕೊಳ್ತೀನಿ. ನೀವು ದುಡ್ಡು ಕಟ್ಟಲಿಲ್ಲ ಅಂದರೆ ನಾನು ಆಪ್ರೇಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹುಷಾರು, ಇಲ್ಲಿ ಸ್ವಲ್ಪ. ಹೇ ಉಡುಪಿ ಶ್ರೀಕೃಷ್ಣ, ನಾನು ಸೋತೆ. ಮತ್ತೆ ನೋವು ಶುರು ಆಯ್ತಾ ತಾಯಮ್ಮ? ಅಯ್ಯೋ ಇಲ್ಲ ಮಗನೆ, ಅದೇನಂದ್ರೆ ಹಳೆ ನೋವು, ಹಳೆ ಶತ್ರು ಸಾಯೋ ತನಕನೂ ನಮ್ಮ ಹಿಂದೆ ಬಿದ್ದೇ ಇರುತ್ತೆ. ಹಾಗೆಲ್ಲ ಏನೂ ಇಲ್ಲ. ಟೈಮ್ ಸರಿಯಾಗಿ ಮಾತ್ರೆ ತಗೋ ಸಾಕು ನೀನು. ಅದಕ್ಕಿಂತ ಹೆಚ್ಚಾಗಿ ಇವಾಗ ನೀನ್ ಮಾಡ್ತಾ ಇರೋ ಕೆಲಸ ಇದೆಯಲ್ಲ, ಅದನ್ನ ಯಾಕೆ ಬಿಡಬಾರ್ದು ನೀನು? ಮನೆ ಜವಾಬ್ದಾರಿ ವಹಿಸ್ಕೊಳ್ಳೋದಕ್ಕೆ ನಾನು ಇದೀನಲ್ವಾ? ಆ ಥರ ಅಲ್ಲಪ್ಪ, ನಾನು ಮನೇಲಿ ಕೂತ್ಕೊಂಡು ಏನ್ ಮಾಡ್ಲಿ? ಹಾ, ನೀನ್ ನೋಡ್ತಾ ಇರು, ನನ್ ಪ್ರಾಣ ಹೋಗೋ ತನಕನೂ ನಾನು ಕೆಲಸ ಮಾಡ್ತಾನೇ ಇರ್ತೀನಿ. ತಾಯಮ್ಮ ಹಾಗೆಲ್ಲ ಮಾತಾಡ್ಬೇಡ ನೀನು. ನಾನ್ ನಿನ್ಗಾಗ್ಲಿ ನಿನ್ ಕಾಲ್ಗಾಗ್ಲಿ ಏನಾಗೋದಕ್ಕೂ ಬಿಡೋದಿಲ್ಲ. ಅರ್ಥ ಆಯ್ತಾ? ನನಗ್ ಗೊತ್ತಪ್ಪ, ನನಗ್ ನನ್ನ ಕೃಷ್ಣನ್ ಮೇಲೆ ಮತ್ತೆ ನಿನ್ ಮೇಲೆ ಪೂರ್ತಿ ನಂಬಿಕೆ ಇದೆ. ಹೇಗಾದ್ರೂ ಸರಿ ಆಪರೇಷನ್ಗೆ ಹಣದ ವ್ಯವಸ್ಥೆ ಮಾಡ್ಕೊಳ್ಳೇಬೇಕು ನಾನು. ಸೂರಜ್, ಸೂರಜ್, ಈಶಾ, ಈಶಾ, ಮಾ, ಈಶಾ, ಈಶಾ, ಎದ್ದೇಳು ಈಶಾ, ಈಶಾ, ಈಶಾ. ಈ ಮನೆಗೆ ನೀನು ಸೊಸೆ. ಈಶಾ ಅತ್ಗೆ ಆಗಿ ನಿನ್ ಕೆಲ್ಸನ ನೀನ್ ಕರೆಕ್ಟಾಗಿ ಮಾಡು. ಇವಳನ್ನ ಎಬ್ಸಿ ಇವಳನ್ನ ರೆಡಿ ಮಾಡು. ಇಡೀ ಪ್ರಪಂಚದಲ್ಲಿ ಇವಳೇ ಸುಂದರವಾಗಿ ಕಾಣಬೇಕು. ಅಜ್ಜಿ ಆದ್ರೆ ಸಾಕು, ಇನ್ನೊಂದು ಮಾತು ಮಾತಾಡಬಾರ್ದು, ಬಾಯ್ ಬಿಡಬಾರ್ದು. ಅರ್ಥ ಆಯ್ತಾ? ರೆಡಿ ಮಾಡಿ ಇವಳನ್ನ. ನನ್ನ ಅಕೌಂಟಲ್ಲಿ ಬರೀ 1.5 ಲಕ್ಷ ದುಡ್ಡಿದೆ. ಇನ್ನು 8.5 ಲಕ್ಷ ಎಲ್ಲಿಂದ ಅರೇಂಜ್ ಮಾಡಲಿ? ನಾನು ಹೇಗೆ ಮಾಡಲಿ? ವಿಂದ್ಯಾ, ಇವಾಗ ನನಗೇನು ಬೇಡ, ಹೋಗಿಲ್ಲಿಂದ ಸುಮ್ಮನೆ. ಏನಿದು? ನೋಡು, ನಿನ್ನ ದುಡ್ಡಿನ ಅವಶ್ಯಕತೆ ಇದೆ ಅಂತ ನನಗೆ ಗೊತ್ತು. ಇದನ್ನ ಮಾರಿ ಆಪರೇಷನ್ ಮಾಡಿಸು. ಬೇಡ, ಸದ್ಯಕ್ಕೆ ನನಗೆ ಇನ್ನೂ ಅಂತ ಪರಿಸ್ಥಿತಿ ಬಂದಿಲ್ಲ ಬಿಂದ್ಯಾ. ಈ ಒಡವೆನ ಮಾರಿ ದುಡ್ಡು ಮಾಡ್ಕೊಳ್ಳೋಷ್ಟು ನಿನ್ ಫ್ರೆಂಡ್ ಇನ್ನೂ ವೀಕ್ ಆಗಿಲ್ಲ. ತಗೊಂಡ್ ಹೋಗಿಲ್ಲಿಂದ. ಅಂದ್ರೆ ನೀನನ್ನ ಹೊರಗ್ನೋಳ್ ಮಾಡ್ಬಿಟ್ಯಾ? ನೀ ನನ್ನ ಒಡವೆಗಳನ್ನ ಮಾರಕ್ಕಾಗಲ್ಲ, ಆದ್ರೆ ಒಬ್ಬೊಬ್ನೇ ಕುತ್ಕೊಂಡು ಕೊರಗಬಹುದು ಅಲ್ವಾ? ಬಿಂದ್ಯಾ, ನಾನು ಜಾಸ್ತಿ ದುಡ್ಡು ಸಂಪಾದನೆ ಮಾಡದೇ ಇರಬಹುದು, ಆದ್ರೆ ಹಾ, ನನ್ನ ದಿಕ್ಕುದ ಸಮಯದಲ್ಲಿ ಸಾಂತ್ವನ ಹೇಳೋ ಒಂದು ಕೈನಂತೂ ಸಂಪಾದನೆ ಮಾಡ್ಕೊಂಡಿದ್ದೀನಿ. ಆ ಕೈ ನನ್ನ ಪರವಾಗಿರೋವರೆಗೂ ನಾನು ಯಾರ ಮುಂದೆ ಹೋಗಿ ಹಣಕ್ಕೋಸ್ಕರ ಬೇಡ್ಕೊಳ್ಳೋಂಥ ಅವಶ್ಯಕತೆ ಬರೋದಿಲ್ಲ. ಅರ್ಥ ಆಯ್ತಾ? ನೀನು ಟೆನ್ಷನ್ ತಗೋಬೇಡ, ದುಡ್ಡು ಅರೇಂಜ್ ಆಯ್ತು ಅಂತಾನೆ ಅನ್ಕೋ. ಮತ್ತು ನೀನು ಈ ಒಡವೆಗಳನ್ನ ನಿನ್ನ ಮದುವೆಗೆ ಹುಷಾರಾಗಿ ಎತ್ತಿಟ್ಕೋ. ಅರ್ಥ ಆಯ್ತಾ? ಸೂರಜ್, ಅರೆ ನನ್ನ ಮಾತು ಕೇಳು. ಸೂರಜ್,
ನೀನ್ ಹೇಳಿದ್ರೆ ನಾನು ಇದನ್ನ ನಮ್ಮ ಮದ್ವೆನಲ್ಲಿ ನಿಜವಾಗ್ಲೂ ಹಾಕೋತೀನಿ. ನಾನು ಯಾವಾಗ ನಿನ್ನ ಮದ್ವೆ ಆಗ್ತೀನೋ ಆವಾಗ